ಬಿಟ್ಟು ಕೊಡೋ ಯಾಮಾರಿ ನಾ ಒಳ್ಳೆ ಹುಡುಗ ಅಲ್ವಾ ನಾ ನೋಡಕ್ ಸಂದಾಗಿಲ್ವಾ ನನ್ ಪ್ರೀತಿ ಮಾಡಕ್ಕಿಲ್ವಾ ಮಾತಾಡಕ್ಕಿಲ್ವಾ ಮಾತಾಡಕ್ಕಿಲ್ವಾ ಲೇ ಕೋಲ್ಗೇಟು ಯಾರು ನಿನ್ಗೆ ಹೆಸರಿಟ್ಟಿದ್ದು ಬೈ ಚಾನ್ಸ್ ನನ್ ಕೈಲಿ ಸಿಕ್ಕಾಕೋಬೇಕಾಯ್ತು ಕಣ ಬಿಸ್ಕೆಟ್ ಅಂತ ಹೆಸರಿಟ್ಬಿಡ್ತಿದ್ದೆ ಯಾವಾಗ ನೋಡಿದ್ರೆ ಬಿಸ್ಕೆಟ್ ತಿಂತೀಯಲ್ಲ ಲೇ ಬಾ ಸಾಂಗ್ ಬಂದ್ರೆ ಥಿಯೇಟರ್ ಫುಲ್ ಸೌಂಡ್ ಮಾಡುತ್ತೆ ನಿಂದೊಂದು ರಿಯಾಕ್ಷನ್ ಇಲ್ವಲ್ಲ ಮಾಡ ಡ್ಯಾನ್ಸ್ ಮಾಡ ಮಾತಾಡಕ್ಕಿಲ್ವಾ ನನಗೆ ಫುಲ್ ಟೋಟಲ್ ಕನ್ಫ್ಯೂಷನ್ ಅಣ್ಣ ನಾವೆಲ್ಲಿಗೆ ಹೋಗ್ತಾ ಇದೀವಿ ಏನ್ ಮಾಡ್ತಾ ಇದೀವಿ ನಮ್ಮ ಮನೆ ದೇವರಾಣೆಗೂ ಏನು ಗೊತ್ತಾಗ್ತಾ ಇಲ್ಲ ನಾನೇ ಈ ಫೀಲ್ಡ್ ಅಲ್ಲಿ 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಿಲ್ಲ ಯಾವನೋ ಕಿಡ್ನಾಪ್ ಮಾಡ್ತಾನೆ ಯಾವನೋ ಹೊತ್ಕೊಂಡು ಹೋಯ್ತಾನೆ ಒಬ್ರಿಗೊಬ್ರು ಲಿಂಕೇ ಇರಲ್ಲ ಇದು ಒಂಥರ ಮೆಜೆಸ್ಟಿಕಲ್ ಹಳೇ ಮಲಯಾಳಂ ಸಿನಿಮಾ ನೋಡ್ದಂಗೆ ಎಲ್ರು ನೋಡಿರ್ತಾರೆ ಯಾರ್ಯಾರು ನೋಡಿದ್ರು ಅಂತ ಟಿಕೆಟ್ ಕೊಟ್ಟವನಿಗೆ ಗೊತ್ತಿರಲ್ಲ ಗೊತ್ತಾ ಏನೇನೋ ಅರ್ಥ ಆಗ್ಲಿಲ್ಲ ಅಣ್ಣ ಬಾಡಿ ಇನ್ನೂ ಆಫ್ ಆಗಿಲ್ಲ ಈ ನನ್ ಮಗಂಗ್ ಮಾಡ್ತೀನಿ ತಡಿ ಸೈಲೆಂಟ್ ಆಗಿರೋ ಮೊದ್ಲೇ ಸತ್ತಿರೋ ಕೋಳಿ ಬೆಲೆ ಇಲ್ಲ ಕೊಡೋದ್ ಮಾತ್ರ ನಮ್ ಕೆಲ್ಸ ಕಡಿಯೋದು ಅವ್ರ ಕೆಲ್ಸ ಹೌದಾ ಈಗ ಒಂದು ಪರ್ಮನೆಂಟ್ ಟ್ರೀಟ್ಮೆಂಟ್ ಕೊಡ್ತೀನಿ ನೋಡ್ತಾ ಇರೋ ಏಯ್ ನೋಡ್ಕೊಂಡ್ ಸುತ್ತಾ ಬಾಡಿ ಆಫ್ ನಂದಿತಾ ನಂದಿತಾ ಏ ನಂದಿತಾ ಥಾ ಅದೇನ್ ಒಳ್ಳೆ ಕತೆ ತರ ಕಿರ್ಚ್ಕತಿಯಲ್ಲ ಅಲ್ಲ ತಿಂಡಿ ಗಿಂಡಿ ಏನಾರು ಕೊಡ್ತೀಯೇನೋ ಅಂತ ಏನ್ ಹೊಸ್ತಾಗಿ ಮಾಡಿಟ್ಟಿಲ್ವಾ ತಿಂದು ಹೋಯ್ತಾ ಇರ್ಬೇಕಷ್ಟೇ ನೀನ್ ಹಾಕೊಡಲ್ಲ ಅಂದ್ರೆ ನನ್ನ ಅಷ್ಟ ಮಾಡಲ್ಲ ನನಗೇನೋ ನಷ್ಟ ಇಲ್ಲ ಇವಳೊಬ್ಳು ಲೇ ಹಸ್ತಿರ ಗಣನ್ ಹೊಟ್ಟೆ ತುಂಬಿದ್ರೆ ಅಲ್ವನೇ ನಿನ್ನ ಹೊಟ್ಟೆ ತುಂಬೋದು ಏನ ಚಟ್ನಿ ಖಾರ ಆಗೈತೆ ಅಂದೆ ಅದ್ ಸಿಹಿ ಚಟ್ನಿ ಕೊಡ ಥೂ ನನ್ ಜನ್ಮಕ್ಕೆ ಯಾಕಾದ್ರೂ ಅಗ್ಲಾಗುತ್ತೋ ಹಲೋ ಓ ಟೀ ಅಂಗಡಿನಾ ಏ ಬೆಟ್ಟದ ಕೆಳಗಡೆ 100 ಎಕರೆ ಜಾಗ ಒಂದೇ ಫ್ಲಾಟು ಹಾ ಏ ಓಕೆ ಸರ್ ಬರ್ತೀನಿ ಸರ್ ಬರ್ತೀನಿ ನಂದೇ ನಂದೇ ಅದೇ ನಂದಿ ತರ ಕಿರಿಸ್ತೀಯ ಮಾಮೂಲು ಸರಿ ಬಂದೇ ಇರು ಅಯ್ಯೋ ಎಮ್ಮೆಗೆ ಸ್ನಾನ ಮಾಡಿಸಿದ್ರೆ ಜಿಂಕೆ ಆಯ್ತದ ಎಮ್ಮೆನೆ ಜಿಂಕೆನೆ ಅದೇನ್ ಬೇಕು ಕೊಡು ಕೆಲ್ಸ ಐತೆ ನಂಗೆ ಗೊತ್ತು ಕಣೆ ಕೋಪದಲ್ಲೂ ನೀನು ನನ್ನನ್ನು ಎಷ್ಟು ಪ್ರೀತಿಸ್ತೀಯ ಅಂತ ಅದಕ್ಕೆ ನೀನ್ ಮಾಡೋ ಅವಮಾನನ ನಾನು ಸನ್ಮಾನ ಅನ್ಕತೀನಿ ಉಗಿದ್ರು ಉಣ್ಣ ಕರೆದ್ರು ಅಂತಾರಲ್ಲ ಮೇ ಬಿ ಈ ಏಂಜಲ್ನ ನಾನು ಹೋಗಿ ಏಂಜಲ್ಲು ಅನ್ಕೊಂಡಿದ್ನಲ್ಲ ನನ್ ತಪ್ಪು ಯಾಕರ್ಲ ಕೂತಿದ್ದೀರಾ ಮಾಡಕ್ಕೇನು ಕೆಲಸ ಇಲ್ಲ ಅದಕ್ಕೆ ಕೂತಿದೀವಿ ಅಯ್ಯೋ ಕಪ್ಪಿ ಬಿಡತ್ತವ ಮನ್ಸಾಗ ಊಟದ ಮೇಲೆ ಕೆಲಸ ಮಾಡ್ಬೇಕು ಕಂಡ್ರು ಖಾಲಿ ಕೂತ್ಕೋಬಾರ್ದು ಪೋಲಿ ಬಿಡತ್ತವ ನಮ್ಗೆ ಅಡ್ವೈಸ್ ಮಾಡಕ್ ನೀವ್ ಯಾರ್ರಿ ಸುಮ್ನೆ ನಿಮ್ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗ್ರಿ ರೀ ಏಯ್ ನೀನ್ ಹುಟ್ಟಿ ಕಾರಣ ನಿಮ್ಮ ಅಪ್ಪ ಆಗಿರ್ಬೋದು ಆದ್ರೆ ನೀನು ಹುಟ್ಟಾಗ ಆಸ್ಪತ್ರೆಯಲ್ಲಿ ಇದ್ದಿದ್ದು ನಾನು ನಿಮ್ಮ ಅಪ್ಪಂಗೆ ನಿಪ್ಪಲ್ ತಗೋ ಬಂದ್ರೆ ಹೋಗಿ ಚಪ್ಪಲ್ ತಗೋ ಬಂದಿದ್ದ ಇದೆಂತ ಕಪಲ್ ಅಂತ ಏರಿಯಾದ್ರಲ್ಲ ಕಡ್ಬಿಟ್ಟಿದ್ರು ಡೌಟ್ ಇದ್ರೆ ನಿಮ್ಮ ಅಮ್ಮನ್ ಕೇಳ್ಕ ಮಚ್ಚ ಜಾಸ್ತಿ ಐತಿ ಒಂದು ಐತೆ ಇವನ್ಗೆ ಈ ಅಕ್ಕ ರಾಜ ರಾಣಿ ನನ್ನ ಕೈಯೊಳಗೆ ಹಿಡಿ ನಿನ್ನ ಬಾಯೊಳಗೆ ನರಸಿಂಹ ಹೆಂಗಿದ್ಯಪ್ಪ ತುಂಬಾ ದಿನ ಆದ್ಮೇಲೆ ಸಿಗ್ತಿಲ್ಲ
ಟೀ ಕುಡಿಯೋಣ? ಕುಡಿಯ ನಡಿ. ಬಾಬಾ. ಮತ್ತೆ ಮನೇಲೆಲ್ಲ ಚೆನ್ನಾಗವ್ರ? ಎಲ್ಲ ಚೆನ್ನಾಗವ್ರಪ್ಪ. ಸಿಗರೇಟ್ ಕೊಡಪ್ಪ. ಸಿಗರೇಟು. ಮತ್ತೆ ಟೀ ಕೇಳ್ತಾನ ಟೀನ ಗೂಬೆ ನನ್ ಮಗ. ಸರಿ ಕೊಡು ಕೊಡು. ಮತ್ತೆ ನರಸಿಂಹ ಮನೇಲಿ ಎಲ್ರು ಆರಾಮ? ಅವರೆಲ್ಲ ಆರಾಮಾಗಿರ್ತಾರ. ನಮ್ದೇಳಪ್ಪ ನೀನ್ ಬಿಡಪ್ಪ ಚಿನ್ನಾಗಿನ್ನ ಹಾಕೊಂಡು ಸುಖ ಪುರುಷ. ನಿನ್ ಫೇಸಲ್ಲಿ ಕಾಣ್ತಾ ಇದೆ ಪ್ರೆಷರು, ಮನೇಲಿ ಹೆಂಡತಿ ಟಾರ್ಚರು, ಅಮ್ಮನ್ ಲಚ್ಚರು, ನಿನ್ ಗಾಯಕ್ಕಿದೆ ನನ್ನ ಹತ್ರ ಟಿಂಚರು. ತಗೋ ಕುಡಿ ಸ್ಪೆಷಲ್ ಟೀ, ನೋವೆಲ್ಲ ಕ್ಲಿಯರು, ಲೈಫ್ ಸೂಪರ್. ನಿನ್ಗೇನ್ ಬೇಕು ಬ್ರದರ್? ಒಂದು ಸಿಗರೇಟ್ ಕೊಡಪ್ಪ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ಸೇತಾ ಇದ್ರೇನೋ ಒಂಥರ ಸುಖಕರ. ಸ್ವಲ್ಪ ಸೈಡಿಗೆ ಹೋಗಿ ಸೇದ್ಬಿಡಿ, ಪೊಲೀಸ್ನವ್ರು ಬಂದ್ರೆ ನನಗೆ ಕಷ್ಟಕರ. ಅಪ್ಪ ಜಾಕ್ಸನ್, ನಿಂಗೆ ಅರ್ಜೆಂಟ್ ಆಗ್ಬೇಕು ಮೆಡಿಸನ್. ಹೋತ್ ನನ್ನ ಮಗ ಆಡ್ದಂಗೆ ಆಡ್ತಾನೆ. ತಗೋ ಗ್ಲಾಸ್ ಎಲ್ಲೋ? ಗ್ಲಾಸ್ ಕೊಡ್ತೀನಿ. ಸೈಡ್ಸು ಏನಿದೆ? ಏನ್ ಬೇಕು? ಏನಿದೆ ಹೇಳಪ್ಪ. ನಿನ್ಗೇನ್ ಬೇಕು ಕೇಳಪ್ಪ. ನೀನೇನಿದೆ ಅಂತ ಹೇಳಿದ್ರೆ ತಾನೇ ನಾನೇನ್ ಬೇಕು ಅಂತ ಕೇಳೋದು. ನಿನಗೇನ್ ಬೇಕು ಅಂತ ಕೇಳಿದ್ರೆ ತಾನೇ ನಾನು ಏನಿದೆ ಅಂತ ಹೇಳೋದು. ಸರಿ, ನಾನು ಏನ್ ಕೇಳಿದ್ರು ತಂದ್ಕೊಡ್ತೀಯಾ? ಇಲ್ಲ ಇಲ್ಲ, ಏನಿದೆ ಅದನ್ನ ಮಾತ್ರ ಕೊಡ್ತೀನಿ. ಅದೇ ಏನಾಯ್ತು ಹೇಳು. ನಿನ್ಗೇನ್ ಬೇಕು ಕೇಳು. ನೀನೇನಿದೆ ಅಂತ ಹೇಳೋ ತನಕ ನನ್ಗೇನ್ ಬೇಕು ಅಂತ ಕೇಳಲ್ಲ ಕಣ. ನೀನು ಏನ್ ಬೇಕು ಅಂತ ಕೇಳೋ ಗಂಟ ನಾನು ಏನಿದೆ ಅಂತ ಹೇಳಲ್ಲ. ಆರ್ಡ್ರ್ ತಗೊಳ್ಳೋ ನಿನ್ಗೆ ಇಷ್ಟಿರ್ಬೇಕಾದ್ರೆ ಇನ್ನು ಆರ್ಡ್ರ್ ಮಾಡೋ ನನ್ಗೆ ಎಷ್ಟಿರ್ಬೇಡ. ಬಿಲ್ ಕೊಟ್ಟು ಬರಿಗೈಲಿ ಹೋಗೋ ನಿನ್ಗೆ ಇಷ್ಟಿರ್ಬೇಕಾರೆ ಜೇಬ್ ಫುಲ್ ಆಗಿರೋನು ನನಗಿನ್ನೆಷ್ಟಿರ್ಬೇಡ. ಅಪ್ಪ ನಿಂಗೆ ನಮಸ್ಕಾರ, ನನ್ಗೇನು ಬೇಡ, ಹೋಗಪ್ಪ. ಅದು ಅಣ್ಣ ಒಂದು ಪೀಸ್ ಕಬಾಬ್ ಕೊಡೋಣ. ಇರೋದೊಂದೇ ಪೀಸು. ಅಣ್ಣ ಸೈಡ್ಸ್ ಏನು ಕೊಡ್ಲಿ? ಸ್ಪೆಷಲ್ ಆಗಿ ಏನು ಕೊಡ್ತೀಯಾ? ಅದೇ ತಂಗ್ಳು ಚಿಕನ್ಗೆ ಬಿಸಿ ಎಣ್ಣೆ ಓದ್ಬಿಟ್ಟು ಕೊಳ್ತೋಗಿರಿ ಈರುಳ್ಳಿ ಜೊತೆಗೆ ಒಂಚೂರು ನಿಂಬೆ ಹುಳಿ ಹಿಂಡ್ಬಿಟ್ಟು ಕಲರ್ ಪೇಂಟ್ ಹೊಡ್ಬಿಟ್ಟು ನೀಟಾಗಿ ತಂದಿಟ್ಬಿಡ್ತೀಯ. ತಿನ್ಬಿಟ್ಟು ಇದೇನೋ ಉಳ್ಳುಳ್ಳಿ ಆಗೈತಿ ಅಂದ್ರೆ ಲೆಮನ್ ಚಿಕನ್ ಅಂತ, ಇದೇನೋ ಖಾರ ಆಗೈತಿ ಅಂದ್ರೆ ಪೆಪ್ಪರ್ ಚಿಕನ್ ಅಂತ. ಉಳಿದಿರ 100 ರೂಪಾಯಿ ಎಣ್ಣೆಗೆ 500 ರೂಪಾಯಿ ಸೈಡ್ ಡಿಶ್ ಬಿಲ್ ಆಗ್ತೀಯ. ಅದರಲ್ಲೂ ಚೇಂಜ್ ಕೊಡ್ಬೇಕಾದ್ರೆ 20-30 ರೂಪಾಯಿ ಯಾಮರಿಸ್ತೀಯ. ಇನ್ನೇನಾರ ಟಿಪ್ಸ್ ಕೊಡದಲ್ಲೇ ಹೋಗ್ಬಿಟ್ರೆ ಇನ್ನೊಂದ್ಸಲ ಬಂದಾಗ ಮಕ್ಕ ತರ ಮಾಡ್ಕೊಂಡು ಸಪ್ಲೈ ಮಾಡ್ತೀಯ. ಹೌದು ಗೆಳೆಯ. ಅಣ್ಣ ನೀನೇನಣ್ಣ ಹಿಂಗ್ ಬೈತ್ಯಾ? ಎಲ್ಲಾರು ನೋಡ್ತಾವ್ರೆ. ಇವಾಗ ಏನಣ್ಣ ನಿನ್ಗೋಸ್ಕರ ಬಿಸಿ ಬಿಸಿ ಕಬಾಬ್ ಮಾಡಿಸ್ಕೊಂಬತ್ತೀನಿ ಇರೋಣ. ಏ ಬೈಲಿ, ಒಂದ್ ವಿಷಯ ಹೇಳ್ತೀನಿ ಕೇಳು. ಏನಣ್ಣ? ತಿರುಪತಿ ಲಡ್ಡು ಟೇಸ್ಟ್ ಬೇಕಾದ್ರೆ ಚೇಂಜ್ ಆಗ್ಬೋದು, ಆದ್ರೆ ಬಾರಲ್ಲಿ ಸಿಗ ಕಬಾಬ್ ಟೇಸ್ಟ್ ಮಾತ್ರ ಯಾವಾಗ್ಲೂ ಚೇಂಜ್ ಆಗಲ್ಲ. ನೆಕ್ಸ್ಟ್ ಟೈಮ್ ಒಂಚೂರು ಉಪ್ಪನಾರ ಜಾಸ್ತಿ ಹಾಕ್ಬಿಟ್ಟು ಕೊಡ ಕೇಳ. ಆಯ್ತು, ಸದ್ಯಕ್ಕೆ 2 ಹೆಸರು ಬೇಳೆ ತರಗು. ಸರಿ ಬಿಡೋಣ. ನೀನ್ ಹೇಳಿ ಸರಿ ಗುರು. ಜನ ಇವ್ರು ಕೊಡೋ ಸೈಡ್ಸ್ ತಿಂದು ವಾಮಿಟ್ ಮಾಡಿ ಎಣ್ಣೆ ಮೇಲೆ ಬೇಜಾರ್ ಮಾಡ್ಕೊಂಡು ಬಾರ್ ಕಡೆ ಬರೋದೇ ಬಿಟ್ಬಿಟ್ಟವ್ರು. ಸರ್ಕಾರ ಬಿಗಿ ಆಗಿರ್ಬೇಕು ಅಂದ್ರೆ ಬಾರು ಬಿಸಿ ಆಗಿರ್ಬೇಕು. ಹೌದು ಗೆಳೆಯ. ನಾಯಿ ಕಡಿಯ ಸುಮ್ಮ ಕುಡಿಯ ಸುಮ್ಮ ಕುಡಿಯ. ಚಪ್ಪಲಿ ಸರ್ ಊಟ ಮಾಡಿ. ಎಷ್ಟು ಗುದ್ರು ಬುದ್ಧಿ ಬರಲ್ಲ ಅಲ್ಲ ನಿನಗೆ? ಲೇ, ಎಲ್ಲ ಹೆಂಗಸರು ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ ಗಂಡಂಗೆ ಹಾಲು ಕೊಟ್ಬಿಟ್ಟು ಮಲಗಿಸಿದ್ರೆ ನೀನ್ ವಿಷ ಹಾಕ್ಬಿಟ್ಟು ಪರ್ಮನೆಂಟ್ ಆಗಿ ಮಲಗಿಸ್ಬೇಕು ಅನ್ಕೊಂಡಿದ್ಯಾ? ಇವತ್ತು ಮಾತ್ರೆ ಹಾಕಿದೆಯಲ್ಲ, ಯಾವುದ್ರಲ್ಲಿ ಹೊಡಿಬೇಕು ನಿಂಗೆ? ನಾಟಕ ನಾಟಕ. ಬೆಳೆದ ಸಾಕು ಸೂರ್ಯಕಾಂತಿದ್ರೆ ಬಿಡ್ತೀಯಾ? ಇವಾಗ ಯಾಕೆ ಮುಟ್ಟಕ್ಕಿಂತ ಮುಂಚೆನೆ ಮುಟ್ರು ಮುನ್ನಿತರ ಮುದ್ರಕತೆ ಇದೆಯಾ? ಮಾತ್ರೆ ಅಲ್ಲ, ವಿಷ ಹಾಕಿದ್ರು ನಾನ್ ಮಾತ್ರ ಕುಡಿಯಲ್ಲ. ಏಯ್, ಅವಳಿಗೆ ಯಾಕೆ ಹೊಡಿತಾ ಇದ್ಯಾ? ಅಮ್ಮ ತಾಯಿ ಮುಚ್ಚು ನಿನ್ ಬಾಯಿ. ಬೆಳಗ್ಗೆ ನಾಯಿ ಕೂಗ್ದಂಗ್ ಹೋಯ್ತಿದ್ದಲ್ಲ, ಏನೋ ಇದೆ?
ಈ ವಟಾರದಲ್ಲಿ ನನಗಿಂತ ಲೇಟ್ ಆಗಿ ಮದುವೆ ಆದವ್ರ ಮಕ್ಕಳೆಲ್ಲ ಕಾನ್ವೆಂಟ್ಗೆ ಹೋಯ್ತವ್ರೆ. ಇವಳಿನ್ನೂ ವಾಮಿಟ್ ಮಾಡಿಲ್ಲ. ಜನ ನನ್ನ ಹೊರಗಡೆ ಪೇಷಂಟ್ ನೋಡ್ತಾವ್ರೆ. ಇದೆಲ್ಲ ಮಾಡ್ತಿರೋದು ಅಯ್ಯೋ ನೀ ಸೈಲೆಂಟ್ ಆಗಿರು. ಹೀಗೆ ನಮ್ಮಪ್ಪ ಕುಡಿಯೋದು ಬುಡ್ಲಿ ಅಂತ ಮಾತ್ರೆ ಹಾಕಿ ಅವನೊಂದು ಶಿವಂ ಪದ ಸೇರಿಸ್ಬಿಟ್ಟೆ. ಅದೇ ಬುದ್ಧಿ ಇವಳಿ ಕಲಿಸ್ತೀಯಾ? ಪಾಪ ನಮ್ಮಪ್ಪ ಅಮಾಯಕ. ಅವ್ರಪ್ಪ ಕಳೆ ಕೀಳೆ ಹೆಂಗಸ್ರಿಗೆ ಟೀ ಬಿಸ್ಕೆಟ್ ಕೊಟ್ಪ ಅಂತಂದ್ರೆ ನಮ್ಮಮ್ಮ ಹಾಕಿದ ಬಿಸ್ಕೆಟ್ ಬಿದ್ಬಿಟ್ಟು ಟಿಕೆಟ್ ತಗ್ಬಿಟ್ಟ. ಅಯ್ಯೋ ಅಪ್ಪ ಐ ಲವ್ ಯು. ಸೈಡ್ ಅಪ್ಪ ದೇವ್ರೆ, ಬೆಳಗ್ಗೆ ಎದ್ದು ನಾನೇ ಆಡ್ಕೊಂಡು ಸ್ನಾನ ಮಾಡ್ಬೇಕು. 4 ಜನ ಬಾಯಿ ಪಡ್ಕೊಂಡು ಸ್ನಾನ ಮಾಡ್ಸೋದು ಬೇಡ. ಹಂಗಿರಪ್ಪ. ಸೈಡ್ ದನ ತುಂಬಾ ನೋವಾಯ್ತಾ? ಬೇಜ ಮಾಡ್ಕೋಬೇಡ್ವೆ. ಹೋಗ್ಲಿ ಬಿಡಿ ಅತ್ತೆ, ಕತ್ಲು ಹೋದ್ಮೇಲೆ ಬೆಳಗ್ ಬರ್ಬೇಕಲ್ವಾ? ಲೇ ಬೆಳಕು ಕಣ್ಣು ಹೊಡಿತೈತೆ, ಬಂದ್ ಲೈಟ್ ಹಾಕ್ಬೇಡ. ಹೋಗು. ಚಪ್ಪಲಿ ಸರ್ ಊಟ ಮಾಡ. ಎಷ್ಟು ಗುದ್ರು ಬುದ್ಧಿ ಬರಲ್ಲ ಅಲ್ಲ ನಿನಗೆ? ಲೇ ಎಲ್ಲ ಹೆಂಗಸರು ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ ಗಂಟಂಗೆ ಹಾಲು ಕೊಟ್ಬಿಟ್ಟು ಮಲಗಿಸಿದ್ರೆ ನೀನ್ ವಿಷ ಹಾಕ್ಬಿಟ್ಟು ಪರ್ಮನೆಂಟ್ ಆಗಿ ಮಲಗಿಸ್ಬೇಕು ಅನ್ಕೊಂಡಿದ್ಯಾ? ಇವತ್ತು ಮಾತ್ರೆ ಹಾಕಿದೆಯಲ್ಲ, ಯಾವ್ದ್ರಲ್ಲಿ ಹೊಡಿಬೇಕೆ ನಿಂಗೆ? ನಾಟಕ ಬೆಳೆದ ಸಾಕು ಸೂರ್ಯಕಾಂತಿದ್ರೆ ಅಳ್ಬಿಡ್ತೀಯಾ? ಇವಾಗ ಯಾಕೆ ಮುಟ್ಟಕ್ಕಿಂತ ಮುಂಚೆನೆ ಮುಟ್ರು ಮುನ್ನಿತರ ಮುದ್ರಕತೆ ಇದೆಯಾ? ಮಾತ್ರೆ ಅಲ್ಲ, ವಿಷ ಹಾಕಿದ್ರು ನಾನ್ ಮಾತ್ರ ಕುಡಿಯಲ್ಲ. ಏಯ್, ಅವಳಿಗೆ ಯಾಕೆ ಹೊಡಿತಾ ಇದ್ಯಾ? ಅಮ್ಮ ತಾಯಿ ಮುಚ್ಚು ನಿನ್ ಬಾಯಿ. ಬೆಳಗ್ಗೆ ನಾಯಿ ಕೂಗ್ದಂಗ್ ಹೋಯ್ತಿದ್ದಲ್ಲ, ಏನೋ ಇದೆ? ಈ ವಟಾರದಲ್ಲಿ ನನಗಿಂತ ಲೇಟ್ ಆಗಿ ಮದುವೆ ಆದವ್ರ ಮಕ್ಕಳೆಲ್ಲ ಕಾನ್ವೆಂಟ್ಗೆ ಹೋಯ್ತವ್ರೆ. ಇವಳಿನ್ನೂ ವಾಮಿಟ್ ಮಾಡಿಲ್ಲ. ಜನ ನನ್ನ ಹೊರಗಡೆ ಪೇಷಂಟ್ ನೋಡ್ತಾವ್ರೆ. ಇದೆಲ್ಲ ಮಾಡ್ತಿರೋದು ಅಯ್ಯೋ ನೀ ಸೈಲೆಂಟ್ ಆಗಿರು. ಹೀಗೆ ನಮ್ಮಪ್ಪ ಕುಡಿಯೋದು ಬುಡ್ಲಿ ಅಂತ ಮಾತ್ರೆ ಹಾಕಿ ಅವನೊಂದು ಶಿವಂ ಪದ ಸೇರಿಸ್ಬಿಟ್ಟೆ. ಅದೇ ಬುದ್ಧಿ ಇವಳಿ ಕಲಿಸ್ತೀಯಾ? ಪಾಪ ನಮ್ಮಪ್ಪ ಅಮಾಯಕ. ಅವ್ರಪ್ಪ ಕಳೆ ಕೀಳೆ ಹೆಂಗಸ್ರಿಗೆ ಟೀ ಬಿಸ್ಕೆಟ್ ಕೊಟ್ಪ ಅಂತಂದ್ರೆ ನಮ್ಮಮ್ಮ ಹಾಕಿದ ಬಿಸ್ಕೆಟ್ ಬಿದ್ಬಿಟ್ಟು ಟಿಕೆಟ್ ತಗ್ಬಿಟ್ಟ. ಅಯ್ಯೋ ಅಪ್ಪ ಐ ಲವ್ ಯು. ಸೈಡ್ ಅಪ್ಪ ದೇವ್ರೆ, ಬೆಳಗ್ಗೆ ಎದ್ದು ನಾನೇ ಆಡ್ಕೊಂಡು ಸ್ನಾನ ಮಾಡ್ಬೇಕು. 4 ಜನ ಬಾಯಿ ಪಡ್ಕೊಂಡು ಸ್ನಾನ ಮಾಡ್ಸೋದು ಬೇಡ. ಹಂಗಿರಪ್ಪ. ಸೈಡ್ ದನ ತುಂಬಾ ನೋವಾಯ್ತಾ? ಬೇಜ ಮಾಡ್ಕೋಬೇಡ್ವೆ. ಹೋಗ್ಲಿ ಬಿಡಿ ಅತ್ತೆ, ಕತ್ಲು ಹೋದ್ಮೇಲೆ ಬೆಳಗ್ ಬರ್ಬೇಕಲ್ವಾ? ಲೇ ಬೆಳಕು ಕಣ್ಣು ಹೊಡಿತೈತೆ, ಬಂದ್ ಲೈಟ್ ಹಾಕ್ಬೇಡ. ಹೋಗು. ಅಯ್ಯೋ, ಹಾಳಾದ ಐಕ್ಳು. ಜೊತೆಲಿದ್ದಾಗ ಗುದ್ದಾಡ್ತವೆ, ಒಂದಿನ ಕಾಣದೆ ಹೋದ್ರೆ ಒದ್ದಾಡ್ತವೆ. ಅವನು ಎಲ್ಲೂ ಹೋಗಿಲ್ಲ ಬಿಡು, ಬತ್ತಾನೆ. ಅಯ್ಯೋ ಅತ್ತೆ, ಅದಲ್ಲ. ಪಲಾವ್ಗೆ ಗೋಡಂಬಿ ಹಾಕೋಣ ಅಂತ ಎತ್ತಿಟ್ಟಿದ್ದೆ, ಹಾಕದ್ನೆ ಮರ್ತೋಗ್ಬಿಟ್ಟೆ. ಹಾಕಿದ್ರೆ ಪಲಾವ್ ಎಷ್ಟು ಚೆನ್ನಾಗಿರ್ತಿತ್ತು. ಊಟ ಆದ್ಮೇಲೆ ಕರಿ, ಬತ್ತೀನಿ. ಭಾಗ್ಯತೆ ಭಾಗ್ಯತೆ. ಓ ದೀನಾ, ಬಾ ಬಾ. ಮೀಟಿಂಗ್ ಒಳ್ಳೆ ಶಕುನ. ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ವಾ? ಇಲ್ಲ. ನಿಮ್ ಮಾವನವರ 2ನೇ ಅಕ್ಕನ 3ನೇ ಮಗ. ನಮಸ್ಕಾರ. ನಮಸ್ಕಾರ. ತಿಂಡಿ ತಗೊಂಡ್ ಬಾ. ಪಲಾವ್ ಪಲಾವ್ ಮಠದ 1 ಗ್ಲಾಸ್ ಏನಪ್ಪ ಮಾಡ್ಲಿ?
ಡಯಟ್ ಅಲ್ಲಿ ಇದೀನಿ. ಪಲಾವ್ ಗಿಲಾವೆಲ್ಲ ಬೇಡ. ಬೇಡ್ವಾ? ಬ್ರೆಡ್ ಇದೆಯಲ್ಲ, ಅರ್ಧ ಲೀಟರ್ ಹಾಲು ತಂದ್ಬಿಡಿ. ತರ್ತಾಳೆ. ಅಕ್ಕ ಡಯಟ್ ಅಲ್ಲಿ ಇರೋದ್ರಿಂದ ಬರೀ ಹಾಲು ಕುಡಿಯಲ್ಲ, ಬಾದಾಮಿ ಹಾಲು ತಂದ್ಬಿಡಿ. ಬಾದಾಮಿ ಹಾಲು ಆಯ್ತತ್ತೆ. ತಂದ್ಯಾ? ಕೊಡು ಕೊಡು ಕೊಡು. ಸದ್ಯಕ್ಕೆ ಇಷ್ಟ ತಗೊಳ್ಳಿ. ಅಕ್ಕ ತುಂಬಾ ಥ್ಯಾಂಕ್ಸ್ ಅಕ್ಕ. ಎಲ್ಲಿ ನರಸಿಂಹಣ್ಣ ಕಾಣ್ತಿಲ್ಲ? ನರಸಿಂಹಣ್ಣ ಹಿಂಗೆಲ್ಲ ಹೊರಗಡೆ ಹೋಗಿದ್ದಾರೆ. ಏನಾದ್ರೂ ಹೇಳ್ಬೇಕಿದ್ರೆ ಹೇಳಿ, ನಾನೇ ಹೇಳ್ತೀನಿ. ಏನಿಲ್ಲ ಅಕ್ಕ, ನಾಳಿದ್ದು ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ, ಅದಕ್ಕೆ ನಿಮ್ಮನ್ನ ಕುಟುಂಬ ಸಮೇತ ಕರ್ಬಿಟ್ಟು ಹೋಗೋಣ ಅಂತ ಬಂದೆ. ಅಯ್ಯೋ ಪಾಪ. ಅಮೃತ, ಈ ಬಾದಾಮ್ ಹಾಲು ಕುಡ್ದು ನನ್ನ ಜೀವನ ಭಾವನ ಆಗೋಯ್ತು. ಅಷ್ಟ್ ಬಿಸಿ ಇದ್ರು ರುಚಿಗೆ ಒಳಗೋಗಿದ್ದ ಗೊತ್ತಾಗ್ಲಿಲ್ಲ. ಅದೇ ನಾನ್ ಬರ್ಲಾ? ಹೋಗ್ತಾ ಬರೀ ಕೈಯಲ್ಲಿ ಹೋಗಕ್ಕೆ ಬೇಜಾರ, ಅದಕ್ಕೆ ಬ್ರೆಡ್ ತಗೊಂಡೋಗಿ ಬಿಟ್ಟು ಬರ್ತೀನಿ. ಸರಿ, ನೋಡ್ ಡಯಟ್ ಅಲ್ಲಿ ಇದ್ದೀನಿ. ಅಯ್ಯೋ ಬರ್ಲಿ. ಅಯ್ಯೋ ಎಲ್ರು ಮನೇಲೂ ಆ ಫಂಕ್ಷನ್ ಈ ಫಂಕ್ಷನ್ ಅಂತ ಮಾಡಿದ್ದಾಯ್ತು. ನಮ್ಮ ಮನೇಲಿ ಮಾವಂತಿನೇ ಲಾಸ್ಟ್ ಫಂಕ್ಷನ್. ದೇವ್ರೆ, ನಾನ್ ಡ್ಯೂಟಿಲಿ ಇರೋದ್ರಿಂದ ದೇವಸ್ಥಾನಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ವರ್ಕ್ ಈಸ್ ವರ್ಷಿಪ್ ಅಲ್ವಾ, ಹಾಗಂತ ನಿನ್ಮೇಲೆ ಭಕ್ತಿ ಚೂರು ಕಮ್ಮಿ ಆಗಿಲ್ಲ. ಒಂದು ಊದುಬತ್ತಿ ಮಾತ್ರ ಕಮ್ಮಿ ಆಗಿದೆ. ಈ ಹೊರ ಕೊಡೋ ಅರ್ಧ ಸಂಬಳ ಪೂರ್ತಿ ಊಟಕ್ಕೆ ಸಾಕಾಗ್ತಿಲ್ಲ, ಮತ್ತೆ ನಿಂಗೆಂತ ಕೊಡೋದು? ಮತ್ತೆ ಈಗ ಆನ್ಲೈನ್ ಪೂಜೆ ಉಂಟಲ್ಲ, ಅದೇ ಕಂಪೇರ್ ಮಾಡಿದ್ರೆ ಇದೇ ಮೇಲ್. ಇನ್ನತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ವಿಜಯ್ ಮತ್ತೆ ಸಾಲ ಕೊಟ್ಟರು ಪರವಾಗಿಲ್ಲ, ಆದ್ರೆ ಈ ಆನ್ಲೈನ್ ಪೂಜೆ ಉಂಟಲ್ಲ ಅದಕ್ಕೆ ಮಾತ್ರ ಫಲ ಕೊಡಬೇಡ. ಇವನನ್ನು ನಾವು ಮಾಡಿರೋದು ಕಿಡ್ನಾಪ್, ಆದ್ರೆ ಇವನಿಲ್ಲಿ ಗೆಸ್ಟ್ ತರ ರೆಸ್ಟ್ ಮಾಡ್ತಾ ಇದ್ದಾನೆ. ನೆಟ್ಟೆ ಕಿವಿನೇ ಕೇಳಲ್ಲ, ಇಯರ್ಫೋನ್ ಹಾಕೊಂಡು ನನ್ನ ಹತ್ರನೇ ಡೌ ಮಾಡ್ತಾ ಇದೀಯನಾ? ಹಾಡು ಸರ್, ಹಂಸಲೇಖರ್ ಹಾಡು ಎಂತ ಸಾಹಿತ್ಯ ಸರ್, ಕೇಳಲಿಕ್ಕೆ ಒಂದು ಮಜಾ. ನಿನ್ನ ಕಿವಿ ಕೇಳಲ್ಲ ಅಂತಾನೆ ಕೊಡು ಅರ್ಧ ಸಂಬಳ ಕೊಡ್ತಾ ಇರೋದು. ತಗೊಳ, ನನ್ನ ಹತ್ರನೇ ಡೌ. ಕೋಳಿ ಬಿರಿಯಾನಿ ಸರ್, ಕಿಡ್ನಾಪ್ ಆದರೂ ಕೋಳಿ ಬಿರಿಯಾನಿ ಕೊಡೋದುಂಟಲ್ಲ, ನಿಮ್ದು ಹಾಲ್ ಅಂತ ಮನಸ್ಸು ಸರ್. ನಾಳೆ ನೀವು ಸತ್ರೆ ಹಾಲ್ ತುಪ್ಪ ಬಿಡ್ಲಿಕ್ಕೆ ಚಂದ ಜನ ಬರ್ಲಿ, ಸುಮಾರು ಕಾಗೆ ಬರ್ಲಿ. ನೀನ್ ನನ್ನ 100 ಕಾಲ ಚೆನ್ನಾಗಿರು ಅಂತ ಆಶೀರ್ವಾದ ಮಾಡ್ತಿದ್ಯೋ, ಇಲ್ಲ ಇಮಿಡಿಯೇಟ್ ಆಗಿ ನಿಗದ್ಕೊಂಡ್ಬಿಡು ಅಂತ ಹೇಳ್ತಾ ಇದೆಯೋ, ಒಂದು ಅರ್ಥ ಆಗ್ತಿಲ್ಲ ಕಣೋ. ಮೊದ್ಲು ಅವನ ಎದೆ ಮೇಲೆ ಹಾಕು, ಕುರಿ ಕಬ್ದಷ್ಟು ಕುರುಬನ್ಗೆ ಲಾಭ. ಹೋಗೋ ಹಿಡ್ಕೊಂಡು ಹೋಗೋ ಹೋಗೋ. ಪಾಪ ಒಳ್ಳೆ ಮನುಷ್ಯ, ಟೈಮ್ ಸರಿಲ್ಲ ಅಷ್ಟೇ, ಏನ್ ಮಾಡೋದು. ಹೌದು ಮಗ, ನೋಡಕ್ ಬರ್ತೀನಿ ಅಂತ ಹೇಳಿದಾಳೆ, ಕಾಯ್ತಾ ಇದ್ದೀನಿ. ಹಾಯ್. ಅಯ್ಯೋ ಗೊತ್ತಾಯ್ತಾ? ಆಶಾ ಆಂಟಿ ಅಡ್ಗೆ ಚಾನಲ್. ನೀವ್ ಹಿಂಗಿರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವು ಇಷ್ಟೊಂದು ಹೆಂಗಾಗಿರ್ತೀರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬನ್ನಿ ಇಲ್ಲೇ ಎಲ್ಲಾದ್ರೂ ಕಾಫಿ ಡೇ ಕುತ್ಕೊಂಡು ಮಾತಾಡೋಣ. ಅಯ್ಯೋ, ಇಷ್ಟು ದೂರ ಬಂದು ಕಾಫಿ ಡೇಗ? ಇಲ್ಲೇ ಪಕ್ಕದಲ್ಲಿ ನನ್ನ ಫ್ರೆಂಡು ಕಾಂಡಿಮೆಂಟ್ಸ್ ಇದೆ, ಅಲ್ಲೋಗ್ಬಿಡೋಣ. ಆಕ್ಚುಲಿ ಈ ಪಾರ್ಕ್ ನಮ್ಮೋರ್ದೇನೆ, ಯಾರನ್ನ ಹಾಕೊಂಡ್ ಬರ್ತಾ ಇರ್ತೀವಿ. ಹೌದಾ? ಯಾರೇ ಇವನು? ನಿನ್ನೆ ಕೇಳ್ತಿರೋದು ಯಾರು ಇವನು? ನಾನು ಮಾತಾಡ್ತೀನಿ. ಏನ್ರಿ ನೀವ್ಯಾರ್ರಿ? ಒಗಲೈ ಬಾಯ್ ಬಿಟ್ ಮಾತಾಡ. ಯಾಕೆ ಸರ್ ಹೊಡೆಯಕ್ ಹೋಗ್ತಿದ್ದೀರಾ? ಯಾರು ಸರ್ ನೀವು? ಅದೇ ಪ್ರಶ್ನೆನೆ ನಾನು ನಿನ್ ಕೇಳ್ತಿರೋದು. ನನ್ನ ಹೆಂಡತಿ ಜೊತೆ ನೀನೇನೋ ಮಾಡ್ತಿದ್ಯಾ? ಯಾಕ್ರಿ ಹಿಂಗ್ ಮಾಡಿದ್ರಿ? ಯಾಕ್ರಿ ನಂಗೆ ಮೋಸ ಮಾಡಿದ್ರಿ ನೀವು? ನೀವಿಬ್ರು ಸೇರ್ಕೊಂಡ್ ನಂಗ್ ಮೋಸ ಮಾಡ್ತಿದ್ದೀರಾ? ಏನ್ ಇಬ್ರು ಸೇರ್ಕೊಂಡು ಇಲ್ಲಿ ನಾಟಕ ಆಡ್ತಿದ್ದೀರಾ? ಸುಮ್ನೆ ರೀ ಸರ್, ನೀವು ವಾಯ್ಸ್ ಸ್ವೀಟ್ ಆಗಿತ್ತು, ಉಪ್ಪಿಟ್ಟು ಟೇಸ್ಟ್ ಆಗಿತ್ತು ಅಂತ ಯಾಮಾರ್ಬಿಟ್ಟಿದ್ದೀನಿ. ನಿಮ್ಗೆ ಕೇಳಿದೆ ತಾನೆ ಆಶಾ ಆಂಟಿ ಅಂದ್ರೆ ಯಾರು ಅಂತ? ನಮ್ಮನೆ ಕೆಲಸದವಳು ಅಂದ್ರಿ.
ಯಾಕ್ರಿ ಸುಳ್ಳು ಹೇಳಿದ್ರಿ? ನಿಮ್ ಸಾವಸನೆ ಬೇಡ. ದೊಡ್ಡ ನಮಸ್ಕಾರ. ಮಾಡೋದೆಲ್ಲ ಮಾಡ್ಬಿಟ್ಟು ಎಲ್ಲೋ ಹೋಗ್ತಾ ಇದ್ಯಾ? ನಮ್ ತಾಯಿ ಅಣ್ಣಗೂ ಇನ್ನೂ ಏನು ಮಾಡಿಲ್ಲ ಸರ್. ಅದೇ ಇವತ್ತು ಸಿಕ್ಕಾಕೊಳ್ಳಿಲ್ಲ ಅಂದಿದ್ರೆ ನಾಳೆ ಏನಾದ್ರು ಮಾಡ್ತಿದ್ದೆ ನೀನು. ಮ್ಯಾಕೆ ಬಾಂಡು ಸರ್, ಅಲ್ಲಿ ನೋಡಿ ಸರ್. ನೀವು ಹಿಂಗ್ ಮಾಡ್ತೀರಾ, ಬಕ್ರ ಮಾಡ್ಬಿಟ್ರಿ. ನಿಮ್ಗೆ ಇವ್ರ ಕಡೆಯಿಂದ ಈ ಗಿಫ್ಟ್, ಮತ್ತೊಬ್ರ ಕಡೆಯಿಂದ ಇನ್ನೊಂದ್ ಗಿಫ್ಟ್, ಇಬ್ರದು ಸೇರ್ಸಿ ಸರಿಯಾಗಿರೋ ಗಿಫ್ಟ್. ಓಕೆನಪ್ಪ, ಎಲ್ಲ ಬತ್ತಾ? ಸರ್ ನೀವು ಬ್ಯಾಚುಲರ್ ಅನ್ಸುತ್ತೆ. ಪಾತ್ರೆ ತೊಳೆಯಲ್ಲ, ನಿಮ್ಗೆ ಉಪಯೋಗಕ್ಕೆ ಬರಲ್ಲ ಬಿಡಿ. ಬಟ್ಟೆ ಡ್ರೈ ವಾಶ್ ಕೊಡ್ತೀರಾ? ಬೇಡ ಬಿಡಿ. ಇದ್ರೇನ್ರ ಇದೆಯಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.